ಮೆತ್ತಗಿಳಿಸ್ಬೇಕು ಗುರು ಜಾರ್ಗಿರ್ ಬಿಟ್ರೆ ಅಂತ. ಹರ್ಷ ಮಾತ್ರ ಇವತ್ತು ಬೇಜಾರು ಮಾಡಿಸ್ತಾನೆ ನನಗೆ ಸೀರಿಯಸ್ ಆಗಿ. ರೈತ ಬೇರೆ, ರೈತ ಗೆದ್ದರೆ ನಾವೆಲ್ಲ ಗೆದ್ದಂಗೆ. ಹಿಂಗೆ ಅಂಬಂದ್ಬಿಡುತ್ತೆ ಮಧ್ಯ. ನಾನು ಅಲ್ಲಿಂದನೇ ಬ್ರೇಕಿಂಗ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಇಲ್ಲಿ ಫ್ಲಿಪ್ ಆಗ್ತಾಯಿದೆ ಪಕ್ಕ. ನೋಡಿ ನನ್ನ ಟೈಮ್ ಬರಲಿ ಅಂತ ಕೈ ಕೊಟ್ಕೊಂಡು ಕೂತಿರ್ತೀರಲ್ಲ, ಅವರೆಲ್ಲ ಟೈಮ್ನ ಬರೋವರೆಗೂ ಕಾಯಬೇಡಿ. ಎದ್ದು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ. ಆಟೋಮೆಟಿಕ್ಲಿ ಟೈಮ್ ನಿಮ್ಮದೇ ಚೇಂಜ್ ಆಗುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ ಗುರು, ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇಲ್ಲಿದ್ದಾನೆ ನೋಡಿ ನಮ್ಮ RC390. ಸೊ ಏನಪ್ಪ ಯಾವುದೋ ಹೈವೇಗೆ ಬಂದುಬಿಟ್ಟಿದ್ದಾನೆ ಅಂತ ಅಂದ್ಕೊಂಡಿರ್ತೀರ. ಇನ್ನು ಕೆಲವ್ರಿಗೆ ಹೈವೇ ಗೊತ್ತು ಯಾವುದು ಹೈವೇ ಅಂತ. ಅರ್ಲಿ ಮಾರ್ನಿಂಗ್ ರೈಡ್ ಮಾಡ್ಕೊಂಡು ಬಂದೆ ಗುರು. ಅಲ್ಲಿಂದ ಮಾಡೋಣ ಅಂದ್ಕೊಂಡೆ, ಬಟ್ ಬೇಜಾರಾಯಿತು. ಏನು ಮಾಡೋದು, ನಿದ್ದೆಗಣ್ಣು ಬೇರೆ, ಆಮೇಲೆ ಕತ್ಲೆ ಇತ್ತು ಸ್ವಲ್ಪ, ಅದಕ್ಕೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಾನಿದ್ದೀನಿ ರಾಮನಗರಲ್ಲಿ. ಇಲ್ಲಿಂದ ಮನೆಗೆ ಹೊರಡ್ತಾಯಿದ್ದೀನಿ. ಹೊಸ ವರ್ಷದ ಹೊಸ ರೈಡು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಕೆಮ್ಮಿದೆ ಇವತ್ತು, ಹಾಗೆ ಕೋಲ್ಡ್ ಬೇರೆ ಆಗಿದೆ. ಬನ್ನಿ ಇವಾಗ ಒಂಚೂರು ಆಫ್ ರೋಡ್ ಮಾಡ್ಬಿಡ, ಆಮೇಲೆ ಹೈವೇಗೆ ಜಾಯ್ನ್ ಆಗ್ಬೋದು. ಬೆಳಗ್ಗೆನೇ ಆಫ್ ರೋಡ್ ಮಾಡ್ತಾಯಿದ್ದೀನಿ. ಏನಂದರೆ ಇದೊಂದೇ ರೋಡ್ ಇರೋದು ಈ ಕಡೆಯಿಂದ ಜಾಯ್ನ್ ಆಗೋದಕ್ಕೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ತುಂಬ ಕೋಲ್ಡ್ ಆಗಿದೆ, ಅದಕ್ಕೆ ವಾಯ್ಸ್ ಒಂಥರ ಇರ್ಬೋದು. ತಪ್ಪಾದಲ್ಲಿ ಕ್ಷಮೆ ಇರಲಿ. ಮೆತ್ತಗಿಳಿಸ್ಬೇಕು ಗುರು ಜಾರ್ಗಿರ್ ಬಿಟ್ರೆ ಅಂತ. ಮೆತ್ತಗಿಳಿಸೋಣ ಇರಪ್ಪ. ಆ ಕಡೆ ಯಾರು ನೋಡ್ತಾ ಇದ್ರೆ ನನ್ನ ನೋಡ್ಬಿಟ್ಟು ನಗ್ತಾ ಇರ್ತಾರೆ ಪಕ್ಕ. ಯಾರಪ್ಪ ಇವನು ಆಫ್ ರೋಡ್ ಮಾಡ್ಕೊಂಡು ಹೋಗ್ತಾವನೆ ಅಂತ. ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ. ಟೈರ್ ಸ್ವಲ್ಪ ವಾರ್ನ್ ಮಾಡೋಣ. ಆ್ಯಕ್ಚುಲಿ ಬೆಳಗ್ಗೆ ಒಂದು ಸೀನ್ ನಡೀತು. ಅಂದರೆ 3 ದಿವಸದಿಂದ ಪ್ಲ್ಯಾನ್ ಹಾಕಿದ್ವಿ ನಾನು ವರ್ಷ ರೈಡ್ ಹೋಗೋಣ ಅಂತ. ನೆನ್ನೆ ನೈಟೆಲ್ಲ ಫೋನ್ ಮಾಡಿದ್ದೀನಿ, ನೆನ್ನೆ ನೈಟೆಲ್ಲ ಮೆಸೇಜ್ ಹಾಕಿದ್ದೀನಿ, ಬರ್ತೀನಿ ಗುರು ಪಕ್ಕ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದ. ಬೆಳಗ್ಗೆ ನೋಡಿದ್ರೆ ಕೈ ಕೊಟ್ಬಿಟ್ಟ. ಬೆಳಗ್ಗೆ ಫೋನ್ ಮಾಡ್ತಾಯಿದ್ದೀನಿ 5 ಗಂಟೆಯಿಂದ ಫೋನೇ ತೆಗ್ದಿಲ್ಲ ಅಣ್ಣ. ಬೇಜಾರಾಗೋಯ್ತು. ಸೊ ಇನ್ನೇನು ಮಾಡಲಿ, ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ರಜಾ ಬೇರೆ ಹಾಕಿದ್ದೆ ಆಫೀಸು, ತುಂಬ ದಿವಸ ಆಗಿತ್ತು ರಜಾ ಹಾಕಿ. ಹಾಗೆ ರಜಾ ಹಾಕ್ಬಿಟ್ಟು ರೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇವನು ಬೇರೆ ಕೈ ಎತ್ಬಿಟ್ನ, ಮೂಡ್ ಆಫ್ ಆಯಿತು. ಒಬ್ಬನೇ ಬಂದುಬಿಟ್ಟೆ ಅಲ್ಲಿಂದ ಬೆಳಗ್ಗೆನೆ. ಆ ಕಡೆಯಿಂದ ಬರ್ತಾನೆ ಬ್ಲಾಗ್ ಮಾಡ್ಕೊಂಬರೋಣ ಅಂತ ಇದ್ದಿದ್ದು ಅವನಿದ್ದಾಗ. ಸೊ ಅವ್ನು ಕೈ ಎತ್ತದ್ನಲ್ಲ, ಬೇಜಾರಲ್ಲೇ ಅಲ್ಲಿಂದ ಇಲ್ಲಿವರೆಗೂ ಚಿತ್ಕೊಂಬಂದ್ಬಿಟ್ಟೆ ಒಬ್ಬನೇ. ಸೊ ಇಲ್ಲಿಂದ ಇವಾಗ ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಅದಕ್ಕೆ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಹಂಗೆ ಹೆಂಗೂ ಇದನ್ನ ಹಾಕ್ಸಿದ್ನಲ್ಲ, ಇದದು ಆಫ್ಟರ್ ಮಾರ್ಕೆಟ್ ಏರ್ ಫಿಲ್ಟ್ರ್ ಹಾಕ್ಸಿದ್ನಲ್ಲ ಎಂಗೇಜ್ದು, ಅದು ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ ಚೆಕ್ ಮಾಡೋಣ ಅಂತ. ಸೊ ಚೆನ್ನಾಗೇ ಇದೆ, ಏನಿಲ್ಲ, ಮೈಲೇಜ್ ಏನು ಅಷ್ಟೊಂದು ಡ್ರಾಪ್ ಆಗಿಲ್ಲ ನಂದು. ಸೊ ನುಗ್ತಾ ಇದೆ ನೋಡಿಬೇಕಂದ್ರೆ. ಪಿಕಪ್ಪು ಮತ್ತು ಥ್ರೋಟಲ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಸೊ ನೀವು ಯಾರಾದರೂ ನೋಡ್ತಾ ಇದ್ರೆ ತೊಗೊಬೋದು, ಈಸಿ, ಚೆನ್ನಾಗಿದೆ. ನನಗೆ ಚೆನ್ನಾಗೇ ಅನ್ನಿಸ್ತಾ ಇದೆ. ಏನು ಮಾತಾಡೋದು ಗುರು, ಒಬ್ಬನೇ ಹೋಗ್ತಾ ಇದ್ದೀನಲ್ವಾ, ಏನು ಮಾತಾಡೋದಕ್ಕೂ ಮನಸ್ಸೇ ಇಲ್ಲ. ಆ್ಯಕ್ಚುಲಿ ಒಬ್ಬನೇ ಹೋಗೋದು ಇನ್ನೂ ಬೆಸ್ಟು. ಆ್ಯಕ್ಚುಲಿ ಇನ್ನೊಬ್ರು ಕಾಯೋದಿರೋದಿಲ್ಲ, ಆಮೇಲೆ ಇನ್ನೊಬ್ಬರನ್ನ ಫಾಲೋ ಮಾಡೋದೇ ಇರೋದಿಲ್ಲ. ಒಬ್ಬನೇ ಹೆಂಗೆ ಬೇಕೋ ಹಂಗೆ ಹೋಗ್ಬೋದು ಆರಾಮಾಗಿ.
ಸೊ ನಾನು ಹಂಗೆ ಅಂದ್ಕೊಂಡೆ ಬಂದ್ಬಿಟ್ಟೆ ಒಬ್ಬನೇ ಎತ್ಕೊಂಡು. ಬೆಳಗ್ಗೆ 6 ಗಂಟೆ 6:15ಗೆ ನಾನು ಬಿಟ್ಟೆ ಮನೇನ. ಸೊ ಅಲ್ಲಿಂದ ಇಲ್ಲಿ ರೀಚ್ ಆಗಿಬಿಟ್ಟು ಇಲ್ಲಿ ತಿಂಡಿ ತಿಂದ್ಕೊಂಡು ಈಗ ರಿಟರ್ನ್ ಆಗಬೇಕಾದ್ರೆ ಅಲ್ಲೊಂದು ಬ್ರಿಡ್ಜ್ ಥರ ಸಿಕ್ತು ಮೇಲ್ಗಡೆ, ಚೆನ್ನಾಗಿತ್ತು. ಹಂಗೆ ನೋಡ್ಕೊಂಡು ಫೋಟೋ ಗಿಟಾರ್ಸ್ ತಕ್ಕೊಂಡು ಈಗ ಸೀದಾ ಮನೆ ಕಡೆಗೆ. ಟೋಟಲ್ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಗುರು. ಫ್ರೀ ಫ್ಲೋ ಅಲ್ವಾ, ಸ್ವಲ್ಪ ಹೇರು ಜಾಸ್ತಿ ತಗೊಳುತ್ತೆ. ಸೊ ಹಂಗೆ ಪರ್ಫಾರ್ಮೆನ್ಸು 1.5 bhp ಏನೋ ಜಾಸ್ತಿ ಆಗುತ್ತೆ ಅಂತ ಹೇಳಿದರು. ಅದರಲ್ಲಿ ಬರ್ದಿತ್ತು ಅದೇ ಥರನೇ ಫೀಲ್ ಕೊಡ್ತಾಯಿದೆ, ಸ್ವಲ್ಪ ಚೆನ್ನಾಗೇ ಕೊಡ್ತಾಯಿದೆ ಫೀಲು. ಫುಲ್ ಓಪನ್ ಮಾಡಿದ್ದೆ ಆ ಕಡೆ ಬರಬೇಕಾದ್ರೆ. ಬಟ್ ಏನು ಮಾಡ್ತೀರಾ, ಈ ಸರ್ವಿಸ್ ರೋಡು ಆ ರೋಡಲ್ಲಿ ಆಗಿದ್ದಿದ್ರೆ ಇನ್ನೂ ಸರಿಯಾಗಿ ಚಚ್ಬೋದಾಗಿತ್ತು. ಆ ರೋಡಲ್ಲಿ 2 ವೀಲರ್ಸ್ ಅಲೋ ಇಲ್ಲ. ನಾನಿದ್ದೀನಿ ಇವತ್ತು ಬೆಂಗಳೂರು ಟು ಮೈಸೂರ್ದು ನ್ಯಾಷನಲ್ ಹೈವೇ ಇದೆಯಲ್ಲ, ಸೊ ಅಲ್ಲಿ ಗೊತ್ತಿಲ್ಲದೆ ಇರೋರ್ಗೆ ಹೇಳ್ತಾ ಇರೋದು. ಗೊತ್ತಿರೋರು ಆಲ್ರೆಡಿ ಗೊತ್ತಿರುತ್ತೆ. ಸೊ ಅಲ್ಲಿದ್ದೀನಿ ಇವಾಗ. ಆ ರೋಡಲ್ಲಿ ಏನಾದ್ರು ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಾಯಿತ್ತು, ಆರಾಮಾಗಿ ಕ್ಯಾಚ್ಕೊಂಡು ಹೋಗ್ಬಿಡ್ಬೋದಾಯ್ತು ನಾನು. ಬಟ್ ಇಲ್ಲಿ ಅಷ್ಟೊಂದೇನಿಲ್ಲ ಗುರು. ಮಧ್ಯ ಹಂಸಿದೆ. ಗಾಡಿನ ತೆಗೆದು ತುಂಬ ದಿನವೇ ಆಗಿತ್ತು ಬಿಡಿ, ನಾನು ತೆಗ್ದೇ ಇಲ್ಲ. ನಾನು ತೆಗೆಯೋದೇ ಎಷ್ಟು ಮಂತ್ಲಿ ಒಂದು 2 ಟೈಮ್ಸ್ ತೆಗೆದ್ರು ಹೆಚ್ಚು, 2 ಟೈಮ್ಸ್ 3 ಟೈಮ್ಸ್ ತೆಗೆದ್ರು ಹೆಚ್ಚೇ. ನಾನು ಜಾಸ್ತಿ ತೆಗೆಯೋದೇ ಇಲ್ಲ ಗಾಡಿ. ಸೊ ಹಂಗೆ ಇದು ಫೇರಿಂಗ್ಸ್ಗಳು ಹೊಸ ತರಿಸ್ಕೊಂಡಿದ್ದೀನಿ. ಯಾಕಂದರೆ ಫೇರಿಂಗ್ ಸ್ವಲ್ಪ ವೀಕ್ ಆಗಿತ್ತು. ಈಗೇನು ಹಾಕಿದ್ದೀನಲ್ಲ ಇದು ಸ್ಟಾಕು, ಅಂದರೆ ಇನ್ನು ಕಂಪನಿದು ಫೇರಿಂಗ್ಸು ಬೇರೆ ತರಿಸ್ಕೊಂಡಿದ್ದೀನಿ. ಅದನ್ನು ಪೇಂಟಿಗೆ ಕಳಿಸ್ಬೇಕು. ಯಾಕಂದರೆ ಕಂಪನಿ ಕಡೆಯಿಂದನೇ ಪೇಂಟೆಡ್ ಆಗಿರೋದು ಸಿಗೋದಿಲ್ಲ ಇದಕ್ಕೆ. RC390 2017 ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಬೇರೆ ಫೇರಿಂಗ್ಸ್ನ ತರಿಸ್ಕೊಂಡಿದ್ದೀನಿ, ನಾರ್ಮಲ್ ಬ್ಲ್ಯಾಕ್ ಕಲರ್ದು. ಅದನ್ನು ಪೇಂಟಿಗೆ ಬಿಡಬೇಕು. ಇವಾಗಲೇ ಏನು ಹಾಕೋದಿಲ್ಲ, ಅಷ್ಟೊಂದೇನು ಅನ್ನಿಸ್ತಾ ಇಲ್ಲ ನನಗೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ ಇದರಲ್ಲೇ ಓಡಿಸ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ತೀನಿ. ಇನ್ನೇನು 17 ಮಾಡಲ್ ಬೈಕ್ ಅಂತಂದರೆ ಆಗಲೇಬೇಕು, ಏಜ್ ಆಗ್ತಾ ಇರುತ್ತೆ. ಅದಕ್ಕೂ ಫೇರಿಂಗ್ಸ್ ಎಲ್ಲ ಸ್ವಲ್ಪ ಲೂಸ್ ಇತ್ತು, ಅದಕ್ಕೆ ಹೊಸ ಬಾಡಿ ಕಿಟ್ಟು ತರಿಸ್ಬಿಡೋಣ ಅಂದ್ಬಿಟ್ಟು ತರಿಸ್ಕೊಂಡೆ ಹೊಸ ಬಾಡಿ ಕಿಟ್ಟು. ನೆಕ್ಸ್ಟ್ ಅದನ್ನು ಇನ್ಸ್ಟಾಲ್ ಮಾಡಿಸ್ಬಿಟ್ರೆ ಮುಗೀತೀನಿ. ಏನಿಲ್ಲ, ಒಂದು ಸರ್ವೀಸ್ದು ಬಾಕಿ ಇದೆ. ಸರ್ವೀಸು ನೆಕ್ಸ್ಟು ಮಾಡಿಸ್ತೀನಿ, ಇವಾಗಲೇ ಏನು ಮಾಡ್ಸೋಕ್ಕೋಗಲ್ಲ. ಯಾವಾಗ ತಿಂಗ್ಳಿಗೆ ಒಂದು 3 ಸತಿನೋ 4 ಸತಿನೋ ಅಷ್ಟೇ. ಸೊ ಅದಕ್ಕೆ ಏನು ಸರ್ವೀಸ್ ಏನು ಬೇಗ ಮಾಡಿಸೋದೇನು ನೆಸೆಸಿಟಿ ಇಲ್ಲ ಅಂತ ಅಂದ್ಕೊತೀನಿ ನಾನು. ಚೆನ್ನಾಗಿದೆ ಗುರು. ರಾಮನಗರ ಬೆಟ್ಟ, ಅರ್ಲಿ ಮಾರ್ನಿಂಗ್ ಫುಲ್ ಮಂಜಲ್ಲಿ. ನಿಮ್ಮ ಕ್ಯಾಮ್ರಾ ಆ್ಯಂಗಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ, ಬಟ್ ಲೈವಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ಒಬ್ಬೊಬ್ಬನೇ ರೈಡ್ ಹೋಗೋದು. ಯಾರನ್ನಾರು ನಂಬ್ಕೊಂಡು ಇದು ಮಾಡೋದಕ್ಕಾಗಲ್ಲ. ಮತ್ತು ಹೇಗೆ ಅನ್ನಿಸ್ತಾ ಇದೆ, ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ನನಗೂ ಖುಷಿ ಆಗ್ತಾಯಿದೆ. ಅಂದರೆ ಸ್ಲೋವಾಗಿ ಹೋಗ್ತಾಯಿದೆ ವ್ಯೂಸು, ಪರವಾಗಿಲ್ಲ. ನಾನು ವೀಡಿಯೋಸ್ ಏನು ಅಷ್ಟೊಂದು ಮಾಡೋಕ್ಕೆ ಹೋಗ್ತಾಯಿಲ್ಲ. ಯೂಟ್ಯೂಬಲ್ಲಿ ಅಷ್ಟೊಂದೇನು ಆ್ಯಕ್ಟಿವ್ ಆಗಿಲ್ಲ ನಾನು, ಬಿಕಾಸ್ ನನ್ನದು ವರ್ಕೇ ಜಾಸ್ತಿ ಇರುತ್ತೆ ಗುರು. ಮಂಡೇ ಟು ಸ್ಯಾಟರ್ಡೇ ವರ್ಕೇ ಇರುತ್ತೆ ನನಗೆ. ಬೆಳಗ್ಗೆ ಹೋದರೆ ಇನ್ನು ಸಂಜೆನೇ ಬರೋದು. ಬೆಳಗ್ಗಿನ ಸಂಜೆವರೆಗೂ ಸಿಸ್ಟಮ್ ಮುಂದೆನೇ ಕೂತ್ಕೊಂಡಿರ್ತೀನಿ. ಏನೂ ಇದೇ ಇಲ್ಲ. ಚೇಂಜ್ ಮಾಡಬೇಕು ಜಾಬ್ನ. ಚೇಂಜ್ ಮಾಡಾದ್ಮೇಲೆ ಯಾವ್ದಾದ್ರು ಒಳ್ಳೆ ಜಾಬ್ಗೆ ನೋಡ್ತಾ ಇದ್ದೀನಿ. ಒಂದು ಯಾವ್ದಾದ್ರು ಒಳ್ಳೆ ಜಾಬ್ ಸಿಕ್ಕಿದ್ರೆ ಚೇಂಜ್ ಮಾಡ್ಕೊತೀನಿ. ಈಗಿರೋದು ಪರವಾಗಿಲ್ಲ, ಓಕೆ ಮ್ಯಾನೇಜ್ ಮಾಡ್ಕೊಬೋದು ಎಲ್ಲನೂ. ಬಟ್ ಆದ್ರೂ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಜಾಬ್, ಒಂದು ಸಂಡೇ ಸ್ಯಾಟರ್ಡೇ ಲೀವ್ ಸಿಗೋ ಥರ ಯಾವ್ದಾದ್ರು ಜಾಬ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನನಗೂ ಆರಾಮಾಗಿ ಹೋಗ್ಬೋದು ಊರ ಕಡೆ ಎಲ್ಲ. ಎಲ್ಲೂ ಹೋಗೋಕ್ಕೆ ಟೈಮೇ ಇಲ್ಲ ಗುರು. ಅಣ್ಣನ ಮಗ ಬೇರೆ ಇದ್ದಾನೆ ಮನೆಯಲ್ಲಿ, ಅವನ್ನ ಬೇರೆ ಆಟ ಆಡ್ಸ್ಕೊಂಡು ಕೂತಿರ್ತೀವಿ. ಭಾನುವಾರ ಆಯ್ತಂದರೆ ಇನ್ಯಾವುದು ರೈಡ್ ಅಷ್ಟೊಂದು ಹೋಗೋದಿಲ್ಲ. ಮೂಡಿತ್ತಂದರೆ ಮಾಡೋದು. ಆಮೇಲೆ ಇನ್ನೊಂದೇನಂತಂದರೆ, ನಾನು ಎಡಿಟ್ ಮಾಡೋದು ವೀಡಿಯೋಸ್ ಎಲ್ಲನೂ ಐಫೋನ್ 11 ಇದು 64 GB ಇದೆ. ನಂದು ಪೂರ್ತಿ ವೀಡಿಯೋಸ್ನ ಏನಾದರೂ ಡೌನ್ಲೋಡ್ ಮಾಡ್ಕೊತೀನಿ ಅಂದರೆ ಫುಲ್ ಖಾಲಿನೇ ಆಗೋಗಿರುತ್ತೆ ಗುರು. ಫುಲ್ ಆಮೇಲೆಲ್ಲ ಮತ್ತೆ ಮೊಬೈಲಲ್ಲೇ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಕೊಂಡು ರಿಟರ್ನು ಡೌನ್ಲೋಡ್ ಮಾಡೋಕ್ಕಿಟ್ರೆ ತಗೊಳ್ಳೋದೇ ಇಲ್ಲ. ಫೈಲ್ಸ್ ಎಲ್ಲ ಮತ್ತೆ ಡಿಲೀಟ್ ಮಾಡಿಕೊಂಡು ಮತ್ತೆ ಇದೆಲ್ಲ ಮಾಡಬೇಕು. ಇದ್ದಿದ್ದು ಲ್ಯಾಪ್ಟಾಪ್ನ ಸುಮ್ಮನೆ ಬಿಟ್ಕೊಟ್ಟೆ ನಾನು. ಸುಮ್ಮನೆ ಕೊಟ್ಬಿಟ್ಟು ಬೇರೆಯವ್ರಿಗೆ ಏನು ಯೂಸೇಜ್ ಇಲ್ಲ. ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ಮೊದಲೇನಿರಲಿಲ್ಲ.
ಆಯಿತು. ಕ್ಲಚ್ ಜೋರಾಗಿ ಬಿಟ್ಬಿಟ್ಟೆ ಈಗ. ಸೊ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂತ ಮೊದಲೇನು ಇರಲಿಲ್ಲ. ಸೊ ಆಮೇಲೆ ಸ್ಟಾರ್ಟ್ ಮಾಡಿದ್ನಲ್ಲ ವೀಡಿಯೋಸ್ ಮಾಡೋದಕ್ಕೆ, ಅದಕ್ಕೋಸ್ಕರ ನೆಕ್ಸ್ಟು ಯಾವುದು ಲ್ಯಾಪ್ಟಾಪ್ ಎಲ್ಲ ತಗೊಳ್ಳೋ ಅಷ್ಟೇನಿಲ್ಲ ಗುರು. ಲ್ಯಾಪ್ಟಾಪ್ ಏನು ನನಗೇನು ಯೂಸ್ ಇಲ್ಲ, ಯಾಕಂದರೆ ನಾನು ಕ್ಯಾರಿ ಮಾಡ್ತಾ ಇರ್ತೀನಲ್ಲ ಮೊಬೈಲ್ನ, ಟೈಮ್ ಸಿಕ್ಕಿದಾಗೆಲ್ಲ ಎಡಿಟ್ ಮಾಡ್ತಾ ಇರ್ತೀನಿ ಗುರು. ಆಫೀಸಲ್ಲೂ ಅಷ್ಟೇ, ಆಫೀಸಲ್ಲಿ ಏನಾದ್ರು ಫ್ರೀ ಸಿಕ್ಕಿದ್ರೆ ಅಲ್ಲೂ ಕೂತ್ಕೊಂಡು ಎಡಿಟ್ ಮಾಡ್ತಾ ಇರ್ತೀನಿ ವ್ಲಾಗ್ಸ್ನ. ಮನೇಲೇ ಕೂತ್ಕೊಂಡೆಲ್ಲ ಎಡಿಟ್ ಮಾಡೋದು ಆ ಥರ ಎಲ್ಲ ಸೀನ್ ಇಲ್ಲ. ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಬ್ಲಾಗ್ ಎಡಿಟ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ತೀನಿ, ಯಾವಾಗ ಬೇಕೋ ಅವಾಗ ಅಪ್ಲೋಡ್ ಮಾಡ್ತೀನಿ. ನೋಡಿ ನೋಡಿ ಹಂಪು ಹಿಂಗೆ ಹಂಪ್ ಅಂದ್ಬಿಡುತ್ತೆ ಮಧ್ಯ. ನಾನು ಅಲ್ಲಿಂದನೇ ಬ್ರೇಕಿಂಗ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಇಲ್ಲಿ ಫ್ಲಿಪ್ ಆಗ್ತಾಯಿದೆ ಪಕ್ಕ. ಸೊ ಈ ಸಲಿದು ಬಿಗ್ ಬಾಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ, ನಾನು ಕೂಡ ನೋಡ್ತಾ ಇದ್ದೀನಿ ಗುರು. ದಿನಾಗಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳ್ಳೊಳ್ಳೆ ಇದು ಅಲ್ಲಿ ತಮ್ನೇಲಲ್ಲಿ, ಆಮೇಲೆ ಅವ್ರು ಕೂಡ ಪ್ರೊಮೋ ವಿಡಿಯೋಸು ಹಾಕ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದು ನೋಡಿದ್ರೆ ಏನೇನೋ ಆಗ್ಬಿಟ್ಟಿದೆ ಅಂತ ಅಂದ್ಕೊಬೇಕು. ಬಟ್ ಆಮೇಲೆ ರಿಯಲಾಗಿ ನೋಡಿದ್ರೆ ಏನೂ ಆಗಿರೋದಿಲ್ಲ ಅಲ್ಲಿ. ಸೊ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಅಲ್ಲಿ ವರ್ತೂರ್ ಸಂತೋಷ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ ಅವ್ರು ಹಳ್ಳಿಯವರಲ್ವಾ, ಸೊ ಇವ್ರ ಥರ ಎಲ್ಲ ಇದಿಲ್ಲ, ಅವ್ರದ್ದೇ ಒಂಥರ ಬೇರೆ ಥರ ಸ್ವ್ಯಾಗು ಚೆನ್ನಾಗಿದೆ ಗುರು. ಒಳ್ಳೊಳ್ಳೆ ಗುದ್ದಾಟಗಳೆಲ್ಲ ನನಗಂತೂ ಡೈಲಿ ನೋಡ್ತೀನಿ ನಾನು, ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ನೀವೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಬಿಗ್ ಬಾಸ್ನ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಸತಿ ಬಿಗ್ ಬಾಸ್ ನನ್ನ ಪ್ರಕಾರ ವರ್ತೂರ್ ಸಂತೋಷ್ ಅವರು ಗೆಲ್ಲಬೇಕು ಅಂತ ನನ್ನ ಆಸೆ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಕೂಡ ಅವರು. ಅದರ ಈಗೋ ಇಲ್ಲ, ಆಮೇಲೆ ಇವ್ರ ಹತ್ರನೇ ಇರಬೇಕು ಆ ಥರ ಏನಿಲ್ಲ. ಅವ್ರು ಮಾತಾಡೋ ವೇನಲ್ಲೇ ಗೊತ್ತಾಗುತ್ತೆ, ಚೆನ್ನಾಗೇ ಮಾತಾಡ್ತಾರೆ. ಅಂದರೆ ನಾನು ಅವ್ರನ್ನ ಬಿಗ್ ಬಾಸಲ್ಲಿ ಹೋದ್ಮೇಲೆ ನೋಡಿರೋದಂತಲ್ಲ, ಅವ್ರದ್ದು ವೀಡಿಯೋಸ್ನ ಇದಕ್ಕೂ ಮುಂಚೆನೂ ನೋಡಿದ್ದೀನಿ. ಅವರೇನು ಹಳ್ಳಿ ಕಾರ್ದು ರಿಸರ್ವ್ ಮಾಡಬೇಕು ಅಂತ, ಸೇವ್ ಮಾಡಬೇಕು ಅದನ್ನೆಲ್ಲ ಅಂತ ಅಂದ್ಕೊಂಡಿದ್ರು. ಅದು ತುಂಬ ಚೆನ್ನಾಗಿದೆ ಗುರು. ಅದು ಆ ಥರ ಪ್ರಾಣಿಗಳನ್ನ ಇಷ್ಟಪಡೋರು ಅಂದರೆ ನನಗೂ ತುಂಬ ಇಷ್ಟ ಆಗುತ್ತೆ. ಸೊ ಈ ಸತಿ ಬಿಗ್ ಬಾಸ್ ಅವರೇ ಗೆಲ್ಲಬೇಕು ಅಂತ. ರೈತ ಬೇರೆ, ರೈತ ಗೆದ್ದರೆ ನಾವೆಲ್ಲ ಗೆದ್ದಂಗೆ. ಇದು ABS ಫೇಲ್ಯೂರ್ ಏನೋ ತೋರಿಸ್ತಾನೆ ಇದೆ. ಇವಾಗ ಹೋಗ್ಬಿಟ್ಟು ಹಂಗೆ ಚೆಕ್ ಮಾಡಿಸ್ಕೊಂಡು ಹೋಗ್ತೀನಿ ಮನೆ ಹತ್ರ. ABS ಸೆನ್ಸಾರ್ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹಾಕಿದ್ದೀನಿ, ಅಂದ್ರೂ ತೋರಿಸ್ತಾನೆ ಇದೆ ABS ಫೇಲ್ಯೂರ್ ಅಂತ. ಏನಾಗಿದೆ ದೇವರಾಣೆ ಗೊತ್ತಿಲ್ಲ ನನಗಂತೂ. ಹಿಂದೆ ಬ್ರೇಕ್ ಅಂದರೆ ನಾರ್ಮಲಾಗಿ ಓಡಿಸ್ಬೇಕಾದ್ರೆ ಏನು ಅನ್ಸೋದಿಲ್ಲ, ತುಂಬ ಹಾರ್ಡ್ ಬ್ರೇಕಿಂಗ್ ಮಾಡ್ತೀವಲ್ಲ ಆ ಟೈಮಲ್ಲಿ ABS ಫೇಲ್ಯೂರ್ ಅಂತ ತೋರಿಸುತ್ತೆ. ಏನು ಬ್ಯಾಕ್ ಸೈಡ್ ಏನಾದ್ರು ಓಪನ್ ಆಗಿದೆಯಾ? ಬ್ಯಾಗೆಲ್ಲ ಎಳಿತಾ ಇದೆ ಆ ಕಡೆ ಈ ಕಡೆಗೆ. ಹಿಂದೆಗಡೆ ಕೊಟ ಸೌಂಡ್ ಬರ್ತಾಯಿತ್ತಲ್ಲ, ಅದನ್ನು ಸಾರ್ಟ್ ಔಟ್ ಮಾಡಿದ್ದೀನಿ ಇವಾಗ. ಅದೇನಂದರೆ ಬ್ಯಾಗ್ದು ಜಿಪ್ಪೆಲ್ಲ ಹೆಲ್ಮೆಟ್ಗೆ ಟಪ ಹೊಡಿತಾ ಇತ್ತು ಹಿಂದೆಗಡೆ. ಅದೆಲ್ಲ ನೀಟಾಗಿ ಟೇಪ್ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಯಪ್ಪ, ಇಷ್ಟು ಬೇಗ ಮನೆಗೆ ಹೋಗ್ತಾಯಿದ್ದೀನಿ ಅಂತ ಗೊತ್ತಿದ್ರೆ ಸುಮ್ಮನೆ ಆಫೀಸ್ಗೆ ಹೋಗ್ಬೋದಾಗಿತ್ತು ಗುರು. ನಾನು ಇಷ್ಟು ಬೇಗ ಹೋಗೋದಿಲ್ಲ ಅಂತ ಅಂದ್ಕೊಂಡು ಆಫೀಸ್ಗೆಲ್ಲ ರಜಾ ಹಾಕ್ಕೊಂಡೆ. ಇರಲಿ ಪರವಾಗಿಲ್ಲ, ಮನೆಯಲ್ಲಿ ಇನ್ನೂ ಬೇಜಾನು ವರ್ಕ್ಗಳಿದೆ, ಅದೆಲ್ಲ ಮುಗಿಸ್ಕೊತೀನಿ. ಹರ್ಷ ಮಾತ್ರ ಇವತ್ತು ಬೇಜಾರು ಮಾಡಿಸ್ತಾನೆ ನನಗೆ, ಸೀರಿಯಸ್ ಆಗಿ. ಬೆಳಗ್ಗೆನೇ ಬೇಜಾರು ಮಾಡಿಸ್ತಾ ಹರ್ಷ ನನಗೆ. ಇಬ್ಬರು ಹೋಗೋಣ ಅಂತಾನೆ ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಹೇಳ್ಬೋದಾಯಿತು, ಮೆಸೇಜಾರು ಮಾಡ್ಬಿಟ್ಟು ಹೇಳ್ಬೋದಾಯಿತು ಬರೋಕ್ಕಾಗಲ್ಲ ಅಂತ. ಇನ್ನೂ ಬೇಗ ಎದ್ಬಿಟ್ಟು ಊರಿಗಾರು ಹೋಗ್ತಾಯಿದ್ದೆ ಸೀರಿಯಸ್ ಆಗಿ. ಇನ್ನೊಂದು ಸ್ವಲ್ಪ ದೂರ ಹೋಗಿದ್ರೆ ನಮ್ಮೂರೇ ಬಂದುಬಿಟ್ಟಿರೋದು ಗುರು. ಆ್ಯಕ್ಚುಲಿ ಆರಾಮಾಗಿ ಊರಿಗೆ ಹೋಗ್ಬಿಟ್ಟು ಒಂದು ಸಂಜೆ ಮೇಲೆ ಬಂದ್ಬಿಡ್ತಿದ್ದೆ. ಇವತ್ತು ಆ್ಯಕ್ಚುಲಿ ಫುಲ್ ಗೇರ್ಸಲ್ಲೇ ಬಂದಿದ್ದೀನಿ ನಾನು. ಫುಲ್ ಗೇರ್ಸ್ ಹಾಕ್ಕೊಂಡು ಇಟ್ಕೊಂಡು ಆಲ್ರೆಡಿ ಒಂದು 6-7 ತಿಂಗಳಾಯಿತು ನಂದು ಗೇರ್ಸು. ನನ್ನ ಗಾಡಿ ಬರೋಕ್ಕೂ ಮುಂಚೆನೇ ತೆಗೆದಿಟ್ಕೊಂಡಿದ್ದೆ.
ಹಾಕೊತಾನೆ ಇರಲಿಲ್ಲ. ಸೊ ಆಮೇಲೆ ಅನ್ನಿಸ್ತು ಸುಮ್ಮನೆ ಈ ಸೇಫ್ಟಿ ಇಲ್ದೇ ಓಡಿಸೋದಕ್ಕೂ ಬೇಡ, ಆಮೇಲೆ ಬೇರೆ ಇದೆಲ್ಲ ಮಾಡ್ತಾ ಇರ್ತೀನಿ, ಜಾಸ್ತಿ ಸ್ಪೀಡಲ್ಲೆಲ್ಲ ಹೊಡಿತಾ ಇರ್ತೀನಿ, ಮಾಡೋದು ಬೇಡ ಆ ಥರ ಎಲ್ಲ ಅಂತ ಅಂದ್ಕೊಂಡು ಗೇರ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ. ಇನ್ಮೇಲೆ ರೆಗ್ಯುಲರಾಗಿ ಗೇರ್ಸ್ ಹಾಕ್ಕೊಂಡೆ ವೀಡಿಯೋಸ್ ಮಾಡ್ತೀನಿ ಗುರು ನಾನು. ಫಸ್ಟು ನಮ್ಮ ಸೇಫ್ಟಿ ಮುಖ್ಯ, ನಾವಿದ್ದರೆ ಈ ಥರ ಬೇಜಾರು ಮಾಡ್ಕೊಬೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲಿಗೆ. ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳಿ, ಆದಷ್ಟು ಟ್ರೈ ಮಾಡ್ತೀನಿ ಅದೇ ಥರ ಮಾಡೋದಕ್ಕೆ ಆರ್ಸಿ ಮೇಲೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್ ಗುರು. ಎಲ್ಲರೂ ಚೆನ್ನಾಗಿರಿ. ಹೊಸ ವರ್ಷ ಎಲ್ಲರಿಗೂ ಹೊಸ್ದಾಗೆ ಸ್ವ್ಯಾಗ್ ಕೊಡಲಿ ಈ ವರ್ಷ. ನನ್ನ ಟೈಮ್ ಬರಲಿ ಅಂತ ಕೈ ಕೊಟ್ಕೊಂಡು ಕೂತಿರ್ತೀರಲ್ಲ, ಅವರೆಲ್ಲ ಟೈಮ್ನ ಬರೋವರೆಗೂ ಕಾಯಬೇಡಿ. ಎದ್ದು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ. ಆಟೋಮೆಟಿಕ್ಲಿ ಟೈಮ್ ನಿಮ್ಮದೇ ಚೇಂಜ್ ಆಗುತ್ತೆ. ನಾನು ಒಂದು ಟೈಮಲ್ಲಿ ಅದೇ ಥರನೇ ಇದ್ದವನು. ನನ್ನ ಟೈಮ್ ಬರಲಿ ನಾನು ಮಾಡ್ತೀನಿ, ನನ್ನ ಟೈಮ್ ಬರಲಿ ನಾನು ಮಾಡ್ತೀನಿ ಅಂತ ಅಂದ್ಕೊಂಡೆ ಎಷ್ಟೋ ಕಳ್ಕೊಂಡೆ ಗುರು. ಆ ಟೈಮಲ್ಲಿ ಆಸೆಗಳಿತ್ತು, ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ದುಡ್ಡು ಇರಲಿಲ್ಲ, ಆಮೇಲೆ ಇನ್ನೊಂದು ಮತ್ತೊಂದೇನು ಇರಲಿಲ್ಲ. ಬಟ್ ಇವಾಗ ಕಣ್ಣಲ್ಲಿ ನೋಡಿದ್ದನ್ನು ತಗೊಳ್ಳೋ ಶಕ್ತಿ ಕೊಟ್ಟಿದ್ದಾನೆ ದೇವರು, ಅದಕ್ಕೆ ನನಗೆ ಖುಷಿ ಆಗುತ್ತೆ. ಸೊ ಅದೇ ಥರನೇ ನೀವೆಲ್ಲರೂ ಆಗಿ. ನನ್ನ ಆಸೆ ಕೂಡ ಅದೇನೆ, ನಾವು ಬೆಳೆಯೋಣ, ಪಕ್ಕದಲ್ಲಿರೋನು ಬೆಳೆಸೋಣ. ಹಾಳು ಮಾಡೋದು ಬೇಡ, ಬೇರೆಯವ್ರನ್ನ ಬೆಳ್ಸೋಕ್ಕೆ ನೋಡೋಣ ಇನ್ನೊಬ್ಬನ್ನ.